ನಮಸ್ಕಾರ ವೀಕ್ಷಕರೇ, ನಾನು ಇವತ್ತು ಮಾರ್ಕೆಟ್ಗೆ ಬಂದಿದ್ದೀನಿ ಈ ಗೊಂಬೆನ ಪರ್ಚೇಸ್ ಮಾಡೋಕ್ಕೆ. ವರ್ಮಾ ಮಹಾಲಕ್ಷ್ಮಿದು ನೋಡಿ ಎಷ್ಟೊಂದು ಗೊಂಬೆಗಳು ಬಂದಿದ್ದಾವೆ. ತುಂಬ ಚೆನ್ನಾಗಿರೋ ಕಲರ್ಸ್ ಎಲ್ಲ ಇದೆ. ಪ್ರೈಸ್ ಎಲ್ಲ ನೋಡೋಣ, ಏನೇನು ಹೇಳ್ತಾರೆ, ಯಾವ್ಯಾವ ಥರ ಹೇಳ್ತಾರೆ ಏನು ಅಂತ. ಇಷ್ಟೆಲ್ಲ ಚೆನ್ನಾಗಿರೋದು ಫೇಸಸ್ ಎಲ್ಲ ಇದೆ. ನೋಡಿ, ನಾನು ಇದು ಫಿಕ್ಸ್ ಮಾಡ್ಕೊಂಡಿದ್ದೀನಿ, ಇದು ಚೆನ್ನಾಗಿದೆ ಅಂತ. ಸೊ 750 ಕೇಳ್ತಾ ಇದ್ದೀನಿ. ಅವರು 850 ಅಂತ ಹೇಳ್ತಾ ಇದ್ದಾರೆ. ಬಟ್ ನಾನು ಯಾವುದೇ ರೀತಿಯಾಗಿ ಇದರಲ್ಲಿ ನಾನು ಕಮ್ಮಿ ಮಾಡಿಸ್ತಾ ಇಲ್ಲ, 750 ಅಂತ ಹೇಳ್ತಾ ಇದ್ದೀನಿ. ನೋಡೋಣ, ಇನ್ನೊಂದೆರಡು ಶಾಪ್ಸ್ಗಳನ್ನ ನೋಡ್ಕೊಂಡು ಬರ್ತೀನಿ. ಹಾಗಾದ್ರೆ ನೋಡಿ, ನಾನು ಇವಾಗ ಶಾಂಪೂ ಬೇಸ್ ಹುಡುಕ್ತಾ ಇದ್ದೀನಿ. ನಾನು ಮನೆಯಲ್ಲೇ ಶಾಂಪೂ ರೆಡಿ ಮಾಡಿಸೋಕ್ಕೆ. ಸೊ ಎಲ್ಲಿ ಸಿಗುತ್ತೆ ಅಂತ ನೋಡೋಣ ಬನ್ನಿ. ನಾನು ತೋರಿಸಿದ್ದು ಐಟಮ್, ಸ್ವಲ್ಪ ಮುಂದೆ ಬನ್ನಿ. ನಾನು ತೋರಿಸಿದ್ದ ಐಟಮು ಅದು ಸಿಕ್ಬಿಟ್ಟಿದೆ ನನಗೆ. ಗೊಂಬೆ ಸಿಕ್ಬಿಟ್ಟಿದೆ. ಸೊ ಮತ್ತು ನೋಡೋಣ ಶಾಂಪೂ ಬೇಸ್ ಸಿಗುತ್ತಾ ಇಲ್ಲ ಅಂತ. ಬನ್ನಿ, ಈ ರಾಜಾ ಮಾರ್ಕೆಟ್ ಇದೆಯಲ್ಲ, ಇಲ್ಲೆಲ್ಲ ಫ್ಯಾನ್ಸಿ ಐಟಮ್ಸ್ ಎಲ್ಲ ಸಿಗುತ್ತೆ. ನನಗೆ ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಮಾರ್ಕೆಟಲ್ಲಿ ಬರೋದೇ ಭಯ ಅನಿಸ್ಬಿಡತ್ತೆ. ಎಷ್ಟು ಜನ ಓಡಾಡ್ತಾ ಇರ್ತಾರಲ್ಲ, ಎಷ್ಟು ಜನ ಓಡಾಡ್ತಾ ಇದ್ದಾರೆ. ತುಂಬ ಜನ ಹೇಗೆ ಒಬ್ರೊಬ್ರು ಓಡಾಡ್ತಾರೆ, ಹೇಗೆ ಯಾವ ಥರ ಓಡಾಡ್ತಾರೆ ಹೆಣ್ಮಕ್ಳು. ಸೊ ಅದೊಂಥರ ನನಗೆ ಭಯನೇ ಅನಿಸುತ್ತೆ. ಯಾವ ಥರ, ಯಾಕೆಂತಂದರೆ ಇಲ್ಲೆಲ್ಲ ತುಂಬ ಕಳ್ತನ ಆಗೋದು, ತುಂಬ ಯಾರ್ಯಾರಿಗೂ ಏನೇನೋ ಹೇಗೆ ಜನ ಎಲ್ಲಿ ಹೇಗೆ ಅಂತಂದರೆ ಹೆಣ್ಮಕ್ಳು ಇಬ್ಬರೊಬ್ರು ಕಾಣಿಸಿದ್ರೆ ಅವ್ರನ್ನ ಮುಟ್ಬಿಟ್ಟು ಹೋಗೋದು, ಇಂಥದ್ದೆಲ್ಲ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ನನಗೆ ಆಲ್ಮೋಸ್ಟ್ ಮಾರ್ಕೆಟಲ್ಲಿ ಅಂದರೆ ಭಯ ಅನಿಸ್ಬಿಡುತ್ತೆ. ಸೊ ನಾನು ಯಾವತ್ತೂ ಮಾರ್ಕೆಟಿಗೆ ಒಬ್ಬಳೇ ಬರಲ್ಲ, ಯಾರ ಜೊತೆ ಬಂದೇ ಬರ್ತೀನಿ. ಆಲ್ಮೋಸ್ಟ್ ನಾನು ಬರೋದು ನನ್ನ ಹಸ್ಬೆಂಡ್ ಜೊತೆನೆ. ಹಾಗಾಗಿ ನೋಡೋಣ. ಶಾಂಪೂ ಬೇಸ್ ಇದೆಯಾ? ಶಾಂಪೂ ಬೇಸ್ ಇಲ್ಲ, ಎಲ್ಲಿ ಸಿಗ್ಬೋದು? ಏನಾದರೂ ಐಡಿಯಾ ಇದೆಯಾ? ರಾಜ್ಗುರು. ಓಕೆ, ಥ್ಯಾಂಕ್ ಯು. ಇವ್ರು ಹೇಳಿ ಅಡ್ರೆಸ್ಗೆ ಹೋಗೋಣ ಬನ್ನಿ. ಇವರು ಹೇಳಿದ್ದು ಶಾಪು ರಾಜ್ಗುರು ಅಂತ, ಬಟ್ ಅವರು ಸಿಕ್ಕಿಲ್ಲ. RK ಕೆಮಿಕಲ್ಸ್ ಅಂತ ಇದೆ ಇಲ್ಲಿ, ಈ ರೋಡಲ್ಲಿ ಹೋಗಿ ಅಂತ ಹೇಳಿದ್ದಾರೆ. ನೋಡೋಣ ಬನ್ನಿ ಸಿಗುತ್ತಾ ಅಂತ. ಮಳೆ ಬೇರೆ ಸ್ವಲ್ಪ ಬರ್ತಾ ಇದೆ, ಇಲ್ಲಿ ಎಲ್ಲರೂ ರಶ್ ಆಗಿಬಿಟ್ಟಿದೆ. ಹೇಳ್ತಾ ಇದ್ರು ಫುಟ್ಪಾತ್ ಎಲ್ಲ ಖಾಲಿ ಮಾಡಿದೆ ಅಂತ, ಬಟ್ ಖಾಲಿ ಮಾಡಿಲ್ಲ, ಎಲ್ಲರೂ ಹಾಗೆ ಇದ್ದಾರೆ ನೋಡಿ.